ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹೈಕಮಾಂಡ್ ಅಂಗಳವನ್ನು ತಲುಪಿದ ಈಗ ಧರ್ಮಸ್ಥಳ ಕೇಸ್. ಸೋನಿಯಾ ಗಾಂಧಿಗೂ ಕೂಡ ಮಹಿಳಾ ಸಂಘಟನೆಗಳು ಈಗ ಪತ್ರ ಬರೆದಿವೆ. ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳ ಒಕ್ಕೂಟ ಒಂದು ಪತ್ರ ಬರೆದು SIT ತನಿಖೆಯ ಬಗ್ಗೆನೇ ಆತಂಕ ವ್ಯಕ್ತಪಡಿಸಿದಾರಂತೆ. ಈ ಪತ್ರದಲ್ಲಿ ಏನಿದೆ ಹಾಗಾದ್ರೆ? ಈ ಪತ್ರದಲ್ಲಿ ಕೊಂದವರು ಯಾರು ಅನ್ನುವಂಥ ಒಂದು ಹೆಸರಿನಲ್ಲಿ ಪತ್ರ ಬರೆದಿದ್ದಾರೆ ಇವರು. ಸೊ ಇದರಲ್ಲಿ ಸುಮಾರು 40 ಸಾಮಾಜಿಕ ಮಹಿಳಾ ಹೋರಾಟಗಾರರು ಹಸ್ತಾಕ್ಷರ ಇರುವಂಥದ್ದು, ಅಂದ್ರೆ ಅವರೆಲ್ಲರೂ ಸೇರ್ ಬರೆದಿರುವಂತಹ ಪತ್ರ ಇದು. ಇದರಲ್ಲಿ 10 ಮಹಿಳಾ ಸಂಘಟನೆಗಳು ಸೇರಿದಂತೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅರುಂಧತಿ ನಾಗ್, ಕವಿತಾ ಲಂಕೇಶ್ ಸೇರಿದಂತೆ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಆ ಒಂದು ಪತ್ರದ ಪ್ರತಿ ಕೂಡ TV9ಗೆ ಲಭ್ಯವಾಗಿದೆ. ಅದರಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ SIT ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನಿದೆ ಡೀಟೇಲ್ ಅನ್ನುವಂಥದ್ದನ್ನ ನೋಡ್ಬೇಕು. ಈಗ SIT ತನಿಖೆ ಬಗ್ಗೆ ಯಾವ ರೀತಿಯಾಗಿ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಇದರಲ್ಲಿ DCM DK ಶಿವಕುಮಾರ್ ಹೇಳಿಕೆ ಬಗ್ಗೆನೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದಾರಂತೆ. ಅಂದ್ರೆ DK ಶಿವಕುಮಾರ್ ಅವತ್ತೊಂದು ಕೊಟ್ಟರಲ್ಲ ಹೇಳಿಕೆ, ದಾರಿ ತಪ್ಪಿಸುವ ಹೇಳಿಕೆಯನ್ನ DK ಶಿವಕುಮಾರ್ ನೀಡ್ತಾ ಇದ್ದಾರೆ ಅಂತ. ಕೇಸ್ನಲ್ಲಿ ಹುರುಳಿಲ್ಲ ಅಂತ ಹೇಳಿ ಅವ್ರು ದಾರಿ ತಪ್ಪಿಸ್ತಾ ಇರೋದು, ಜೊತೆಗೆ ಇದೊಂದು ಷಡ್ಯಂತ್ರ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಡೋದು, DK ಹೇಳಿಕೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಬಲಿಸಿರೋದು, ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಬೆಂಬಲಿಸಿದ್ದಾರೆ. ಸೊ ಇದೆಲ್ಲದನ್ನು ಕೂಡ ಆ ಪತ್ರದಲ್ಲಿ ಬರೆದಿದ್ದಾರಂತೆ. ಇದೊಂದು ರೀತಿ ಆತಂಕಕಾರಿ ಬೆಳವಣಿಗೆ ಅಂತೇಳಿ SIT ತನಿಖೆ ಬೆಳವಣಿಗೆಗಳ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿ ಬರೆದಿರುವಂತಹ ಒಂದು ಪತ್ರ. ಸೋನಿಯಾ ಗಾಂಧಿಯವರಿಗೆ ಪತ್ರವನ್ನ ಬರೆದಿದ್ದಾರೆ ಮಹಿಳಾ ಸಂಘಟನೆಗಳ ಸದಸ್ಯರೆಲ್ಲರೂ ಕೂಡ. ಅಂದರೆ ಈಗ SIT ಏನು ಫಾರ್ಮ್ ಆಯಿತು, SIT ಫಾರ್ಮ್ ಆಗಿ ಈ ಧರ್ಮಸ್ಥಳದ ಈ ಬುರುಡೆ ರಹಸ್ಯದ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಆರಂಭವಾದಂಥ ಒಂದು SIT. ಆ SIT ವಿಚಾರಣೆ ನಡೀತಾ ಇರುವಾಗಲೇ, ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲೇ ರಾಜ್ಯದ ಒಬ್ಬ DCM ಆಗಿರುವಂಥವ್ರು, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಅವರ ಸರ್ಕಾರನೇ ರಚಿಸಿರುವಂಥ SIT, ಬಟ್ ಹೊರಗಡೆ ಬಂದು ಇದೊಂದು ಷಡ್ಯಂತ್ರ ಅನ್ನುವಂಥ ಒಂದನ್ನು ಹೇಳ್ತಾರೆ ಅಂದರೆ ಅದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ನೋಡಿ, ಜೊತೆಗೆ ಸೋನಿಯಾ ಗಾಂಧಿಗೆ ಬರೆದಂಥ ಪತ್ರದಲ್ಲಿ 3 ರೀತಿ ಬೇಡಿಕೆ ಇದೆ. VS ಉಗ್ರಪ್ಪ ಸಮಿತಿ ನೀಡಿದಂತಹ ವರದಿಯನ್ನ ಪರಿಗಣಿಸಬೇಕು. ಜೊತೆಗೆ SIT ಅವರು 2018ರ ವರದಿಯನ್ನ ಪರಿಗಣಿಸಬೇಕು. ಹಾಗೆ SIT ನ್ಯಾಯಸಮ್ಮತ ತನಿಖೆಯನ್ನ ನಡೆಸೋದಕ್ಕೆ ಸಹಕಾರ ನೀಡಬೇಕು, ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಸಹಕರಿಸಬೇಕು ಅನ್ನುವಂಥದ್ರ ಬಗ್ಗೆ ಮನವಿ ಮಾಡಿದ್ದಾರೆ. ಜೊತೆಗೆ ಸೌಜನ್ಯ ಕೇಸ್ನಲ್ಲೂ ಕೂಡ ಸರಿಯಾದ ತನಿಖೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮನವಿಯನ್ನ ಈ ಪತ್ರದಲ್ಲಿ ಮಾಡಿದ್ದಾರೆ. ಸ್ವತಃ ಸೋನಿಯಾ ಗಾಂಧಿಯವರಿಗೆ ಈ ಪತ್ರವನ್ನ ರವಾನಿಸಿದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಬಿಡೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಪ್ರಮುಖವಾಗಿ ಈ ಪತ್ರವನ್ನ ಬರೆದಿರೋರಲ್ಲಿ ಯಾರೆಲ್ಲರಿದ್ದಾರೆ ಒಂದು, ಜೊತೆಗೆ ಏನು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ? DCM DK ಶಿವಕುಮಾರ್ ಅವರ ಒಂದು ಹೆಸರನ್ನು ಕೂಡ ಉಲ್ಲೇಖಿಸಿ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಹೇಳ್ತಾ ಕೆಲವೊಂದಷ್ಟು ವಿಚಾರಗಳನ್ನ ಇವರು ಬರೆದಿದ್ದಾರೆ ಅಂತ ಹೇಳಿದ್ರೆ, ಇವರಿಗಿರುವಂತಹ ಆತಂಕ ಏನು, ಏನಾಗಬೇಕು ಮುಂದೆ ಅನ್ನುವಂಥದ್ರ ಬಗ್ಗೆ ಇವರಿಗಿರುವಂತಹ ಮನವಿ, ಸೋನಿಯಾ ಗಾಂಧಿ ಅವರಿಗೆ ಬರೆಯುವಂತಹ ಒಂದು ಉದ್ದೇಶ ಏನು ಹೇಳ್ಬೋದು ಇದಕ್ಕೆ ಪ್ರಸನ್ನ? ರೆಹಮಾನ್, ಧರ್ಮಸ್ಥಳ ಪ್ರಕರಣದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಚರ್ಚೆಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅದರಲ್ಲಿ ಈಗ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ, ಮಹಿಳಾ ಸಂಘಟನೆಗಳ ಮುಖಂಡರುಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇದೀಗ ಸೋನಿಯಾ ಗಾಂಧಿಗೆ ಬರೆದಿರುವಂತಹ ಒಂದು ದೂರಿನ ರೂಪದ ಮನವಿ ಅಂತ ಹೇಳಬಹುದು. ಇದನ್ನ ಅಂದ್ರೆ ವೇದವಲ್ಲಿ ಪ್ರಕರಣ ಮತ್ತು ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಪ್ರಕರಣ ಹಾಗೂ ಪದ್ಮಲತಾ ಸಾವಿನ ಪ್ರಕರಣ, ಈ 3 ಪ್ರಕರಣಗಳನ್ನು ಕೂಡ ಉಲ್ಲೇಖವನ್ನ ಮಾಡಿರುವಂತಹ ಈ ಪತ್ರದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಒಂದಷ್ಟು ಮನವಿಗಳನ್ನು ಕೂಡ ಮಹಿಳಾ ಸಂಘಟನೆಯ ಮುಖಂಡರು ಮಾಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಮಹಿಳಾ ಪರ ಸಂಘಟನೆಯ ಮುಖಂಡರು ಈ ಒಂದು ಪತ್ರದಲ್ಲಿ ತಮ್ಮ ಹೆಸರಿನ ಸಮೇತ ಈ ಪತ್ರವನ್ನ ಬರೆದು ಒಂದಷ್ಟು ಅಂಶಗಳನ್ನ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಈ 3 ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಂದವರು ಯಾರು ಅನ್ನುವಂತ ಶೀರ್ಷಿಕೆಯನ್ನ ಕೊಡಲಾಗಿದೆ. ಅದೇ ಹೆಸರಿನಲ್ಲಿ ಕ್ಯಾಂಪೇನ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ ಅನ್ನುವಂತ ಹೆಸರಿನಲ್ಲಿಯೇ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದು ಇಡೀ ಬೆಳವಣಿಗೆಗಳ ಗಮನವನ್ನ ತರುವಂತ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ. ಇದರಲ್ಲಿ ಮತ್ತೊಂದು ಅಂಶವನ್ನ ಪ್ರಸ್ತಾಪ ಮಾಡಿರುವಂತದ್ದು ಸಾಕಷ್ಟು ಗಮನ ಸೆಳೀತಾ ಇದೆ. ಅದು DK ಶಿವಕುಮಾರ್ ಅವರು ಈ ಇಡೀ ಪ್ರಕರಣಗಳು ನಡೆಯುವಂತಹ ಸಂದರ್ಭದಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಅದು ಧರ್ಮಸ್ಥಳ ಪ್ರಕರಣದ ಹಿಂದೆ ಕೆಲವರ ಷಡ್ಯಂತ್ರ ಇದೆ ಮತ್ತು ಅದು ಖಾಲಿ ಡಬ್ಬ ಸೌಂಡ್ ಮಾಡ್ತಿದೆ ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ಡಾಕ್ಟರ್ G ಪರಮೇಶ್ವರ್ ಅವರು ಗೃಹ ಸಚಿವರು ಕೂಡ ದನಿಗೂಡಿಸಿದ್ರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ ಅವರು ಕೂಡ ಬೆಂಬಲ ಪೂರ್ವಕವಾಗಿ DK ಶಿವಕುಮಾರ್ ಅವರಿಗೆ ಸಾಥ್ ಕೊಡುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಇದನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಮಹಿಳಾ ಪರ ಸಂಘಟನೆಯ ಮುಖಂಡರುಗಳು ಈ ರೀತಿಯ ಜನಪ್ರತಿನಿಧಿಗಳ ಹೇಳಿಕೆ
ಹೇಳಿಕೆ, ಸರ್ಕಾರದ ಭಾಗ ಆಗಿರುವಂತವರೇ SITಯ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕೆಲವರಿಗೆ ಪೂರಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಸರಿಯಾಗಿ ಕಂಡು ಬರ್ತಾ ಇಲ್ಲ. ಹೀಗಾಗಿ SITಯ ತನಿಖೆಗೆ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ಕೊಡ್ತಾ ಇರುವಂತಹ ಹೇಳಿಕೆಗಳು ಅಡ್ಡಿ ಆತಂಕವನ್ನ ತಂದೊಡ್ತಾ ಇದೆ. SIT ಸಮಗ್ರವಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅದರ ಉದ್ದೇಶಕ್ಕೆ ಯಾರೋ ಅಡೆತಡೆಯನ್ನು ಒಡ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಕಾಡ್ತಾ ಇದ್ದಾವೆ. ಮತ್ತು 2018ರಲ್ಲಿ ಸರ್ಕಾರಕ್ಕೆ VS ಉಗ್ರಪ್ಪನವರ ಸಮಿತಿ ಒಂದು ವರದಿಯನ್ನ ಕೊಟ್ಟಿತ್ತು. ಧರ್ಮಸ್ಥಳ ಮತ್ತು ಉಜಿರೆ ಗ್ರಾಮದಲ್ಲಿ ಸುಮಾರು 420ಕ್ಕೂ ಹೆಚ್ಚು ಅನ್ಆಥರೈಸ್ಡ್ ಡೆತ್ಗಳಾಗಿದ್ದಾವೆ ಅಥವಾ ಅನಧಿಕೃತವಾಗಿ ಮತ್ತು ಗುರುತಿಸಲಾರದಂತಹ ಸಾಕಷ್ಟು ಶವಗಳನ್ನ ಅಲ್ಲಿ ಹೂಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಸರಿ ಹೊಂದೋದಿಲ್ಲ. ಇದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನಿಮ್ಮ ಪಕ್ಷದ ನಾಯಕರಿಗೆ ನಿರ್ದೇಶನವನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಪತ್ರದಲ್ಲಿ ಮಾಡಲಾಗಿದೆ. ಮತ್ತು VS ಉಗ್ರಪ್ಪ ಅವರ ಸಮಿತಿ ಸರ್ಕಾರಕ್ಕೆ ಕೊಟ್ಟಂತಹ ವರದಿಯಲ್ಲಿ ಧರ್ಮಸ್ಥಳ ಮತ್ತು ಉಜಿರೆ ಎರಡೂ ಗ್ರಾಮದಲ್ಲೂ ಕೂಡ ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿದ್ದಾವೆ. ಆ ಒಂದು ವರದಿಯನ್ನು ಕೂಡ ಸರ್ಕಾರ ಇದೀಗ ಪರಿಗಣಿಸಬೇಕು ಮತ್ತು SITಗೂ ಕೂಡ ಆ ವರದಿಯ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಪತ್ರದಲ್ಲಿ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಈ ಒಂದು ಆಗ್ರಹ ಇದೀಗ ಸಾಕಷ್ಟು ಚರ್ಚೆಗೂ ಕೂಡ ಮುಂದಿನ ದಿನಗಳಲ್ಲಿ ಗ್ರಾಸವಾಗಬಹುದು. ಯಾಕೆಂದ್ರೆ ಸುಜಾತಾ ಭಟ್ ಅವರ ಪ್ರಕರಣವನ್ನು ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಸುಜಾತಾ ಭಟ್ ಅವರಿಗೆ ಕೆಲವು ಸ್ವಯಂ ಘೋಷಿತ ಮಾಧ್ಯಮಗಳು ಸಾಕಷ್ಟು ದಾಳಿಯನ್ನು ನಡೆಸ್ತಾ ಇದ್ದಾವೆ. ಅವರು ಕೊಟ್ಟಂತಹ ಹೇಳಿಕೆಗಳನ್ನ ಆಧರಿಸಿ ಅವರ ವಿರುದ್ಧ ದಾಳಿ ನಡೆಸುವಂತ ಕೆಲಸವನ್ನ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಕೂಡ ಮಾಡ್ತಾ ಇದ್ದಾರೆ. ಅವರನ್ನ ತಡೆಯುವಂತಹ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇಲ್ಲ. ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಆಯಕಟ್ಟಿನ ಜಾಗದಲ್ಲಿ ಇರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರೇ ಇದಕ್ಕೆ ವಿರುದ್ಧವಾದಂತಹ ವೈರುಧ್ಯವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮಗೆ ಆತಂಕವನ್ನ ತಂದೊಡ್ತಾ ಇದೆ. ಮತ್ತು ಕೇವಲ 2012 ತನಕ ಇದ್ದಂತಹ UDR ಕೇಸ್ಗಳನ್ನ SIT ಸರಿಯಾದಂತಹ ರೀತಿಯಲ್ಲಿ ತನಿಖೆ ಮಾಡೋದಕ್ಕೆ ತಾವು ನಿರ್ದೇಶನವನ್ನ ಕೊಡಬೇಕು ಅಂತ ಹೇಳಿ ಇದೀಗ ಸೋನಿಯಾ ಗಾಂಧಿ ಅವರಿಗೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ಈ ರೀತಿಯ ಪತ್ರವನ್ನ ಈ ಹಂತದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಬರೆದದ್ದನ್ನ ನೋಡಿದ್ರೆ ಎಲ್ಲ ಮಹಿಳಾ ಪರ ಸಂಘಟನೆಯ ಕಾರ್ಯಕರ್ತರು ಅಥವಾ ಮಹಿಳಾ ಪರ ಸಂಘಟನೆಯ ಮುಖಂಡರು ಸರ್ಕಾರ ನಡೀತಾ ಇರುವಂತಹ ರೀತಿಯ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ. ಮತ್ತು SITಯ ಬಗ್ಗೆ ಒಂದಷ್ಟು ಸಂತೃಪ್ತಿ ಇದ್ದಾಗಲೂ ಕೂಡ ಸರ್ಕಾರದ ಭಾಗ ಆಗಿರುವಂತಹ DK ಶಿವಕುಮಾರ್ ಅವರು ಉಳಿದಂತಹ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆಗಳ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಆಕ್ಷೇಪವನ್ನ ಈ ಪತ್ರದಲ್ಲಿ ವ್ಯಕ್ತಪಡಿಸಲಾಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH